ಅಂಕ್ಲೆಯಲ್ಲಿ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಡಾಕ್ಟರ್ ಮಗ್ದುಮ್ ಅವರ ಶೈಕ್ಷಣಿಕ ಸೇವೆ ಶ್ಲಾಘನೀಯ. ಟಿ. ಈಶ್ವರ್. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದ ಸಾಧನೆ ಸೂರ್ಯ ಚಂದ್ರರಿರುವ ತನಕ ನಿರಂತರವಾಗಿರುತ್ತದೆ. ಶಾಶ್ವತ ಸಾಧನೆಗಾಗಿ ಸದಾ ಸಮಾಜ ಸೇವೆ ಹಾಗೂ ಶೈಕ್ಷಣಿಕ ಕ್ರಾಂತಿ ಮಾಡಬೇಕೆಂದು ಲಕ್ಷ್ಮೇಶ್ವರದ ಚಂದನ ಶಾಲೆಯ ಅಧ್ಯಕ್ಷ ಟಿ. ಈಶ್ವರ್ ತಿಳಿಸಿದ್ದಾರೆ. ಅವರು ಸೋಮವಾರ ದಿನಾಂಕ 22ರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗೊಂಟೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ, ರೋಗಿಗಳಿಗೆ ಹಣ್ಣು ವಿತರಣೆ, ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಆಯುರ್ವೇದಿಕ್ ಗಿಡಗಳನ್ನು ಮತ್ತು ಸಸಿ ನೆಡುವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಅಂಕ್ಲಿಯಂತಹ ಗ್ರಾಮೀಣ ಭಾಗದಲ್ಲಿ ಈ ಮಟ್ಟದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿರುವ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ. ಈ ಭಾಗದಲ್ಲಿ ಇನ್ನಷ್ಟು ಶಿಕ್ಷಣ ಕ್ರಾಂತಿಗೆ ಅವರಿಗೆ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಚಲೋ ಬಂದಾಗ ಸ್ವಾಮಿಗಳು ಬೇರೆ ಬೇರೆ ಊರಿಂದ ಜನ ಬರತೈತಿ, ಚಲೋ ಹೇಳ್ತಾರ. ಆಕಿನೂ ಅವಸರ ಮಾಡಿ ಆ ಮಗುನ ಕರ್ಕೊಂಡು ಹೊಂಟ್ಲಂತ. ಹೋಗುವಾಗ ಮಗುನ ಕೈಯಾಗ ಹಿಡ್ಕೊಂಡು ಹೋಗ್ಬೇಕು. ಒಂದು ಮಗು ತಿರ್ತು, ಅದು ಹೋಗೋದಕ್ಕೆ ದಪ್ಪ ಅಂತ ಬಿಟ್ಬಿಡೋದು, ಮತ್ತೆ ಎಳ್ಕೊಂಡು ಹೋಗೋಕ್ಕೆ ಮತ್ತೆ ದಪ್ಪ ಅಂತ ಬಿಡೋದು. ಆಕೆಗೆ ಭಯಂಕರ ಮಾನಸಿಕ ಆಯ್ತು. ಏನಿದು ಹುಡುಗ ಎಂತ ಚಲೋ ಇದ್ದ, ಈ ಸ್ವಾಮಿ ಪುರಾಣಕ್ಕೆ ಕರ್ಕೊಂಡು ಹೋಗ್ತಾನೆ ಒಂದು ವೇಳೆ ಹುಡುಗ ಬೀಳಾಕತ್ತಾನ. ಇದ್ಯಾ ಪೀಡ ಸ್ವಾಮಿ ಬಂದೈತಿ ಮರ, ಇದ್ರದೇ ಏನಾರು ಆಗ್ತೇನೆ ಶಾಪ ನನ್ನ ಮಕ್ಕಳು ಅಂತ ಮನಸ್ಸಿನಾಗ ಒಂದು ಬೇಯಾಕತ್ತಿರ್ತದೆ. ಈಕೆ ಎಳ್ಕೊಂಡು ಹೋಗಕ್ಕೆ ಅದು ಎರಡು ಹೆಜ್ಜೆ ಹೋಗುದಿಲ್ಲ, ದಪ್ಪ ಅಂತ ಬೀಳೋದು. ಮೊದಲು ಹರಿ ಓಡಾಡ್ಕೊಂತ ಇತ್ತು ಮಗು, ಏಕದಮ್ ಹಿಂಗಾಯ್ತಲ್ಲ ಅಂತ ಶಾಖ. ಅವಾಗ ಸ್ವಾಮಿನ ಕರೆಸ್ತೇವ್ರನ್ನ, ಪುರಾಣ ಹಚ್ಚಿದವ್ರನ್ನ, ಆ ಕಮಿಟಿ ಅವ್ರನ್ನ ಬೇಯಾಕ ಹಚ್ಚಿಬಿಟ್ಲೆ ರಸ್ತೆದಾಗ ನಿಂತ್ಕೊಂಡು. ಅವಾಗ ಬಂದ್ರು ಕೆಲವರು ಹಿರಿಯರು ಬಂದು ಯಾಕೆ ಇಲ್ಲ ಯಾವ ಸ್ವಾಮಿ ಕರ್ಕೊಂಡ್ ಬಂದಿನಂತ ಅವ್ನು ಹೇಳಿದ್ದಕ್ಕೆ ನಾನು ಈ ಮಗುನ್ ಕರ್ಕೊಂಡು ಹೊಟ್ಟಿದ್ದೆ, ಧಾಮ್ ಬೀಳಾಕ ಹಚ್ಚಿರ್ತಿಲ್ಲ, ಎಂಥವ್ನು ಕರ್ಕೊಂಡ್ ಬಂದಿರಿ ನೀವು ಅಂತ ಅವ್ರಿಗೆ ಯಾಕಂತಿರ್ಲಿ. ಅವಾಗ ಅವನು ಸ್ವಲ್ಪ ನೋಡಿದ, ಹಿಂಗ ಮುಂದೆ ಹುಡುಗನ ಏನಾಗೈತೆ ಅಂತ ಹುಡುಗನ್ ಮುಟ್ಟಿ ನೋಡಿದ. ಅಯ್ಯೋ ತಾಯಿ, ಆ ಹುಡುಗಗೆ ಚಡ್ಡಿ ಹಾಕಿಲ್ಲ, ಇದ್ರಾಗ 2 ಕಾಲು ಹಾಕಿವ, ಅದಕ್ಕೆ ಬೀಳಾಕೈತೆ ನೋಡೋದು ಅಂದ್ರು. ಇಂಥ ಪೇಷಂಟು ಬಂದಿರ್ತಾವಿಲ್ಲಿ. ಅವ ಏನಾರ ತಿಂದಿರ್ತಾನ, ಡಾಕ್ಟರ್ ಏನೋ ತಿಂದನ ಅಂತ ಹೇಳಿರ್ತಾನ. ಏನ್ ಮಾಡಿದ್ರೆ ಆರಾಮಾಗಿಲ್ಲ ಕೂಡ. ಏನ್ ಡಾಕ್ಟರ್ ಹಿಂಗ್ ಹೋಗಿದ್ರೆ ಹಿಂಗ್ ಮಾತಾಡೋದಾರ, ಹಿಂಗ್ ಮಾಡಿದ್ರೆ ಹಿಂಗ್ ಮಾತಾಡೋದಾರ. ಮುಖ್ಯ ಅತಿಥಿಯಾಗಿ ಟಿ. ಗಿರಿಜಾ ಈಶ್ವರ್, ಸುರೇಶ್ ಚೌಗ್ಲೈ, ಲಲಿತಾ ಮಗ್ದುಮ್, ಧೂಳ್ಗೌಡ ಪಾಟೀಲ್, ಅಬ್ದುಲ್ ಥಾಂಬಟ್, ಚೌಗೌಡ ಪಾಟೀಲ್, ಅಣ್ಣಾ ಸಾಹೇಬ್ ಸಮಾಜಿ, ರಾಮಗೌಡ ಪಾಟೀಲ್, ವರ್ಷಾ ಥೋರಾತ್, ಸಿದ್ದಾರೂಢ್, ಎನ್.ಎಸ್. ನಿಡಗುಂದಿ ಹಾಜರಿದ್ದರು. ಸುರೇಶ್ ಚೌಗ್ಲೆ ಮಾತನಾಡಿ, ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಗ್ರಾಮೀಣ ಭಾಗದ ರೈತರ, ಬಡವರ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಲಿ ಎಂಬ ಕನಸು ಕಂಡ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ ಪರಿಶ್ರಮ ಬಹಳಷ್ಟಿದೆ ಎಂದರು. ನಮಗೂ ಬರ್ತದ ಕೆಲಸ ಹೆಂಗ್ ಮಾಡಬೇಕು ಅನ್ನೋದು, ಯಾರ್ಯಾರ ಜೊತೆ ಹೆಂಗೆ ಇರಬೇಕು ಅನ್ನೋದು. ಸರ್ ಅವ್ರು ಬಹಳ ಇದ್ರಾಗಿ ಎಕ್ಸಾಗ್ರೇಷನ್ ಏನು ಹೇಳಲಿಲ್ಲ, ಎಲ್ಲರ ಜೊತೆನೂ ಹಂಗೆ ಇರ್ತಾರೆ. ಅವ್ರು ಬಹಳಷ್ಟು ಮಂದಿಗೆ ಅವ್ರ ಜಾತಿನೇ ಗೊತ್ತಿಲ್ಲ. ಸರ್ ನನ್ನ ಟಿ. ಈಶ್ವರ್ ಸರ್ ಅವ್ರಿಗೂ ಬಹಳ ದಿವಸದ ನಂತರ ಗೊತ್ತಾಗಿರ್ಬೇಕು ಜೈನ್ರವ್ರು. ಎಲ್ಲಿಯೂ ಅವ್ರು ಹಂಗೆ ನಡ್ಕೊಳ್ಳೋಂಗೇ ಇಲ್ಲ. ಯಾರಿಗೂ ಎಲ್ಲರೂ ನನ್ನವರು ಮಿತ್ರರು, ನಮ್ಮ ಜಾತಿಯವ್ರಿಗಿಂತ ಬಹುಶಃ ನನಗನ್ಸದ ಬಾಕಿಯವ್ರ ಮಿತ್ರರು ಜಾಸ್ತಿ ಇದ್ದಾರೆ. ಅವ್ರಿಗೆ ರಾಜಕಾರಣ ಇರಲಿ, ಎಲ್ರಿಗೂ ಬೇಕಾದವ್ರು ಇದ್ದಾರೆ. ಧಾರ್ಮಿಕ ಕ್ಷೇತ್ರ ಇರಲಿ, ಎಲ್ರಿಗೂ ಬೇಕಾದವರಿದ್ದಾರೆ. ಯಾವತ್ತಿಗೂ ಹಣದ ಸಲುವಾಗಿನೇ ಅಂಥೇಳಿ ಆಗ್ರಹ ಮಾಡುತ್ತೇನೆ. ಇಲ್ಲಿವರೆಗೆ ಬಂದದ್ದು ಬಹುಶಃ ಇಲ್ಲಿವರೆಗೆ ಅವರಿಂದ ಬಹಳಷ್ಟು ಜನ ಏನು ಒಂದು ಉಪಯೋಗ ಪಡೆದಿದ್ದಾರೆ. ಅವರೆಲ್ಲರ ಆಶೀರ್ವಾದನೂ ಕೂಡ ಅವ್ರ ಜೊತೆ ಇದೆ. ಯಾವಾಗ ಅತ್ಯಂತ ಕಡೆಯ ಕಷ್ಟದಲ್ಲಿದ್ದಾಗ ಕೂಡ ಮಿರಾಕ್ಯುಲಸ್ ಆಗಿ ಅವ್ರು ಎದ್ದು ಬಂದದ್ದು. ಬಹಳಷ್ಟು ಜನ ಆಶೀರ್ವಾದ ತಮ್ಮೆಲ್ಲರ ಶುಭ ಹಾರೈಕೆಯಿಂದ ಇರಬೇಕು. ಅದಕ್ಕೆ ನಾವು ಸ್ವಲ್ಪ ಸ್ವಾರ್ಥಿಗಳಲ್ಲ. ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಅಂದರೆ ಅವ್ರ ಸಲುವಾಗಿಲ್ಲ, ಈಗ ಅವ್ರು ಹೇಳಿದಂಗೆ ನಮ್ಮ ಸಲುವಾಗಿನೇ ಇದು. ಮತ್ತೇನಾರು ಅವ್ರು ಮಾಡಲಿ, ಮತ್ತೊಂದು ಸ್ವಲ್ಪ ನಮ್ಗೆ ಉಪಯೋಗ ಆಗಲಿ ಅಂತ. ಅದಕ್ಕೆ ಇನ್ನೂ ದೇವರು ಅವ್ರಿಗೆ ಎಷ್ಟು ಕೊಡ್ತಾನೆ, ಆಯುರಾರೋಗ್ಯ ಚೆನ್ನಾಗಿ 100
ಕ್ಕಿಂತ ಜಾಸ್ತಿ ಹೋಗ್ತಾರೆ. ಯಾಕಂದರೆ ಲುಕಿಂಗ್ ಎಟ್ ಈಸ್ ಹೆಲ್ತ್ ಡೆಫಿನೆಟ್ಲಿ, ಮತ್ತು ಅವ್ರು ಭಾಳ ಚೆಂದ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಇನ್ನೂ ಹೆಚ್ಚು ಅವರಿಂದ ಸಾಧನೆಗಳಾಗಲಿ, ಜನರಿಗೆ ಉಪಯೋಗ ಆಗಲಿ ಈ ಭಾಗದ ಜನರಿಗೆ ಅಂತ ಹೇಳಿ ನನಗೆ ಮಾತಾಡಲಿ. ಶ್ರೀಮತಿ ಲಲಿತಾ ಮಗ್ದುಮ್ ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮ ಪಾಲಕರು ಕಂಡ ಕನಸನ್ನು ನನಸಾಗಿಸಿ ದೇಶದ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಬೇಕು ಎಂದರು. ಬೆಳಗ್ಗೆ 6 ಗಂಟೆಗೂ ಜನ ಸ್ಟಾರ್ಟ್ ಆದ್ರು. ಈಗ ಮಧ್ಯಾಹ್ನದಿಂದ ಅವರು ಫೋನು ಇಟ್ಟೇ ಇಲ್ಲ, ನಮಗೆ ಭೇಟಿ. ಅದಕ್ಕೆ ವೆರಿ ವೆರಿ ಹ್ಯಾಪಿ ಬರ್ಡೇ ಟು. ಅವರ ಕಷ್ಟ, ಅವ್ರ ಇದು ಶ್ರಮ ನಾನು ಹೇಳೋಕ್ಕಿಂತ ಉಳಿದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾನು ಹೆಚ್ಚಾಗಿ ಏನು ಹೇಳೋದಿಲ್ಲ. ಮತ್ತೊಂದು ಸಲ ವಿಶ್ ಮಾಡಿ ನಾನು ಹೇಳಿ. ಇನ್ನು ಹುಟ್ಟುಹಬ್ಬದ ಶುಭಾಶಯ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎನ್ಎ ಮಗ್ದುಮ್, ನೀವೆಲ್ಲರೂ ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಇದೇ ರೀತಿಯಾಗಿ ಮುಂದುವರಿಯಲಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ನಿರಂತರವಾಗಿರಲಿ ಎಂದರು. ಎಲ್ಲರಿಗೆ ನನ್ನ ಧನ್ಯವಾದಗಳು ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ, ಇನ್ನೂ ಹೀಗಿರ್ಕಿಂತ ಹೆಚ್ಚಿರಬೇಕು. ನಾವು ನೀವುಗಳು ಎಲ್ಲರೂ ಕೂಡಿ, ನಾವು ಒಬ್ಬರೇ ಅಲ್ಲ, ಏನೂ ಇಲ್ಲ, ನಾವು ನೀವು ಎಲ್ಲರೂ ಕೂಡಿ ಇನ್ನೂ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನನಗೆ ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ನೀವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಒಳಗೆ ಮೇಡಮ್ ಅವರು ಇರ್ತಾರೆ. ಯಾವಾಗಲೂ ಮೇಡಮ್ದು ನಿಮಗೆಲ್ಲ ಅವ್ರ ನೇಚರು ಗೊತ್ತದ, ಅವ್ರು ಹೇಗಿದಾರೋ ಗೊತ್ತದ. ಬಟ್ ನಾನು ಇವತ್ತು ಇಷ್ಟೊಂದು ಆರಾಮಾಗಿ ಖುಷಿಯಾಗಿರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರೇ. ಯಾಕೆ ಹೇಳಲಿಕ್ಕೆ ಹೇಳ್ತಾರೆ, ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವಾಗಲೂ ಮನುಷ್ಯನಿಗೆ ವ್ಯವಹಾರ, ದುಡ್ಡು, ಇದು ಅಕೌಂಟು, ಅದು ಇದು ಕಿರಿಕಿರಿ ಅಂತಾವಲ್ಲ, ನಮ್ಮಲ್ಲಿ ಸಂಸ್ಥೆ ಒಳಗೆ ಕಿರಿಕಿರಿ, ಹಾಸ್ಪಿಟ್ಲಿರಲಿ ಸಂಸ್ಥೆಯಲ್ಲಿ ಕಿರಿಕಿರಿ ಇರತಕ್ಕಂಥ ವಿಷಯಗಳೆಲ್ಲ ಮೇಡಮ್ ತಲೆ ಮೇಲೆ ಇದಾವೆ. ಆಮೇಲೆ ಆರಾಮಾಗಿ ಅಡ್ವೈಸ್ ಮಾಡ್ಕೊಂಡು ಹೋಗುವಂಥ ಕೆಲಸ ನನ್ನ ಹತ್ರ ಇದೆ. ಹಿಂಗಾಗಿ ನಾನು ಬರ್ಡನ್ನೇ ಇಲ್ಲ ಇವತ್ತು. ನಾನು ಯಾವಾಗಲೂ ಯಾವುದೂ ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ, ಯಾವುದೂ ಟೆನ್ಷನ್ ಇಲ್ಲ. ನಾನು ಯಾವತ್ತೂ ಕಾಮ ಇರ್ತೇನೆ. ನನಗೆ ಏನೋ ಒಂದು ಸ್ವಲ್ಪ ಸಿಟ್ಟು ಯಾವಾಗ ಬಂದಿರ್ತಾರೆ, ಯಾರೋ ತಪ್ಪು ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಅಥವಾ ಒಂದು ಸಿಟ್ಟು ಬರ್ತದೆ ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಯಾವುದೂ ಬರ್ಡನ್ ಇಲ್ಲ. ಅದಕ್ಕೆ ನನಗೆ ದೇವರು ಇವತ್ತು ನನಗೆ ಅನಿಸ್ತದೆ, ಬಹುಶಃ ನನಗೆ ಅನಿಸ್ತದೆ ಇವತ್ತು ಏನೋ ದೇವರ ಆಶೀರ್ವಾದ ಇರ್ಬೋದು ಅಥವಾ ದೇವರ ಇಚ್ಛೆ ಇರ್ಬೋದು. ಒಳ್ಳೆಯ ಆರೋಗ್ಯನೂ ಕೊಟ್ಟಿದ್ದಾರೆ. ಇವತ್ತು ಭಾಳ ಸಂತೋಷವಾಗಿರತಕ್ಕಂಥ ಆರೋಗ್ಯ ಮನಸ್ಸನ್ನು ಕೊಟ್ಟಿದ್ದಾರೆ. ನಿಮ್ಮ ಜೊತೆಗೆ ಎಲ್ಲರ ಜೊತೆಗೆ ಬೆರೆತು ಹೋಗುವಂಥ ಮನಸ್ಸನ್ನು ಕೊಟ್ಟದ್ದಕ್ಕೆ ನಾನು ದೇವರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಕುಟುಂಬಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ, ನಮ್ಮ ಸುರೇಶ್ ಇರ್ಬೋದು, ನಮ್ಮ ಇಲ್ಲಿ ಎಲ್ಲ ರಿಲೇಷನ್ ಇರ್ಬೋದು, ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಬ್ರದರ್ಸ್ ಇರ್ಬೋದು, ಎಲ್ಲರೂ ನನ್ನ ಮೇಲಿದ್ದಂಥ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆನೂ ಬೆಳೀತಾ ಇದೆ, ನಮ್ಮ ಕುಟುಂಬನೂ ಆರಾಮಾಗಿದೆ. ಅದಕ್ಕೆ ಮೇಡಮ್ ಅವರು ಭಾಳ ಕಷ್ಟಪಟ್ಟಿರ್ತಾರೆ ನನ್ನ ಸಲಾಗಿ. ಯಾಕಂದ್ರೆ ನನಗೆ ಹೇಗಿರ್ತದೆ ಅಂತಂದ್ರೆ ಮನೆಯೊಳಗೆ ಹೆಂಗೆ ನಮ್ಮ ಎಲ್ಲರಿಗೂ ಹೇಳ್ಬೇಕು. ನನಗೆ ಇದೆಲ್ಲ ಚಾನ್ಸ್ ಅಲ್ಲ ನನಗೆ ಹೇಳೋದಕ್ಕೆ. ನನಗೆ ಇಲ್ಲಂದ್ರೆ ಮನೆ ಹೆಂಗಿತ್ತು ಅಂತಂದ್ರೆ, ನಾನು ಎದ್ದ ಮೇಲೆ ನನ್ನ ಜೊತೆ ವಾಕಿಂಗ್ ಬರಲೇಬೇಕು ಕಂಪಲ್ಸರಿ. ಮುಂಜಾನೆ ಅಂದ್ಕೊಂಡೆ ಹೇಳಿಲ್ಲ ಅಂತಂದ್ರೆ ನಾನು ಶಿಫ್ಟ್ ಮಾಡ್ಕೊಂಡು, ನಾನು 5 ಗಂಟೆಗೆ ಇದ್ದಪ್ಪ ಅಂದ್ರೆ 5 ಗಂಟೆಗೆ 5:15 ಅಂತಂದ್ರೆ ನನ್ನ ಜೊತೆ ವಾಕಿಂಗ್ ಬರಲೇಬೇಕು. ಮನೆಯಲ್ಲೇ ಬರಲಿಲ್ಲ ಅಂದ್ರೆ ನಾನು ಶಿಫ್ಟ್ ಚಹಾ ಕೊಡಂಗಿಲ್ಲ ನನ್ನ ಬೆಳಗ್ಗೆ. ಅದಕ್ಕೆ ಅವ್ರು ನನ್ನ ಜೊತೆಗಿರೋ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಮತ್ತೆ ಅವ್ರದ್ದೆಲ್ಲ ಕೆಲಸ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿ ನನಗೆ ಎಲ್ಲ ರೆಡಿ ಇರಬೇಕು ಟೇಬಲ್ ಮೇಲೆ. ಯಾವುದು ನಾನು ಕೇಳಿ ತೊಗೊಳಕ್ಕೆ ಹೋಗಿಲ್ಲ, ನಾನು ಕೇಳಿ ತೊಗೊಳೋದಿಲ್ಲ. ಜ್ಯೂಸ್ ಮಾಡಿಟ್ರು ನಾನು ಕುಡಿಯೋಕೆ ಹೋಗಿಲ್ಲ. ಮತ್ತೆ ಅವ್ರು ನನ್ನ ಕರ್ಕೊಂಡು ಹೋಗಿ ಕುಡಿಸ್ಬೇಕು. ಅದನ್ನೆಲ್ಲ ಇಂಥ ವಿಚಿತ್ರ ನನ್ನ ನೇಚರ್. ಅಂಥದ್ದೆಲ್ಲ ಸಂಭಾಳಿಸ್ಕೊಂಡು, ಸಂಸ್ಥೆಯನ್ನು ಸಂಭಾಳಿಸ್ಕೊಂಡು ಎಲ್ಲ ಜಪ್ಕೊಂಡು ಹೋಗ್ತಾ ಇದ್ದಾರೆ. ಅಂದ ಕೂಡಲೇ ನನಗೆ ಭಾಳ ಖುಷಿಯಾಗಿ ಇವತ್ತು ಆರಾಮಾಗಿ ನನ್ನ ಸಂಸ್ಥೆಯನ್ನು ಬಳಸ್ಕೊಂಡು ನಿಮ್ಮೆಲ್ಲರ ಜೊತೆಗೆ ಖುಷಿಯಾಗಿ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೆ ಧನ್ಯವಾದಗಳು ಹೇಳಿ, ಇದೇ ವೇಳೆ ಗಣ್ಯರಿಂದ ರೋಗಿಗಳಿಗೆ ಹಣ್ಣು ವಿತರಿಸಲಾಯಿತು. ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಆಯುರ್ವೇದಿಕ್ ಗಿಡಗಳನ್ನು ನೆಡಲಾಯಿತು.
ಈ ಕಾರ್ಯಕ್ರಮಕ್ಕೆ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಹಾಜರಿದ್ದರು. ಎನ್ಎಸ್ ನಿಡುಗುಂದಿ ಸ್ವಾಗತಿಸಿದರು. ಸಂಭಾಜಿ ಇಂಗ್ಳಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ.